ನಾನು ಹಿಂದಿನ ಬ್ಯಾಚ್ ಏನಿತ್ತಲ್ಲ 80 ಜನ ಒಬ್ಬರು ಸೆಲೆಕ್ಟ್ ಆಗಲಿಲ್ಲ. ನಮ್ಮ ಬ್ಯಾಚ್ ಏನು ಅಷ್ಟು ಚೆನ್ನಾಗಿತ್ತು, ಏನು ಫಾರ್ಚುನೇಟ್ ಇದ್ದೀವೋ ನಾವು ಗೊತ್ತಿಲ್ಲ, ನಮ್ಮ ಬ್ಯಾಚಲ್ಲಿ 3 ಜನ ಸೆಲೆಕ್ಟ್ ಆಗ್ತೀವಿ. ನಾವು ಕಮಿಂಗ್ ಟು ಆಫೀಸರ್ಸ್ ಸೆಲೆಕ್ಷನ್ ಪ್ರೊಸೆಸ್. ಸೆಲೆಕ್ಷನ್ ಹೆಂಗಾಗುತ್ತೆ ಅಂತಂದರೆ, ನಂಗೆ ಸುಮಾರು ಜನ ಕೇಳ್ತಾರೆ, ನಾನು 10 ಅಟೆಂಪ್ಟ್ ಮಾಡಿದೆ, ನಂಗೆ ಆಗಲಿಲ್ಲ. ನೀವು ಸೆಲೆಕ್ಟ್ ಮಾಡಲಿ ಅಂದರೆ ಅದರ ಅರ್ಥ ನೀವು ಎದಕ್ಕೂ ಫಿಟ್ ಇಲ್ಲ ಅಂತಲ್ಲ, ನೀವು ಆರ್ಮಿ ಹುದ್ದೆಗೆ ಮಾತ್ರ ಫಿಟ್ ಇಲ್ಲ ಅಂತ. ನೀವು ಬೇರೆ ಎಲ್ಲೋ ಕಡೆ ಒಂದು ಲೆಕ್ಚರರ್ ಆಗ್ಬೋದು, ಇಲ್ಲ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲೋ, ಒಂದು ಡಿಸೈನಲ್ಲೋ ಯು ಮೈಟ್ ಎಕ್ಸೆಲ್, ಯು ಮೈಟ್ ಎಕ್ಸೀಡಿಂಗ್ಲಿ ಡೂ ವೆಲ್, ನೀವು ಎಲ್ಲರಿಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು, ಬಟ್ ಆರ್ಮಿಗೆ ಸೂಟ್ ಆಗಲ್ಲ ಅಂತ. 1 ವರ್ಷದಲ್ಲಿ ಯಾವ ಥರ ಟ್ರೈನಿಂಗ್ ಕೊಡ್ತಾರೆ ಅಂದರೆ, ನಮ್ಮಲ್ಲಿ ನಾವು ಒಂದಿಷ್ಟು ಮೆಂಟಲ್ ಬ್ಯಾರಿಯರ್ಸ್ನ ಹಾಕೊಂಡ್ಬಿಟ್ಟಿರ್ತೀವಿ, ನನ್ನ ಕೈಲಿ ಇದು ಆಗಲ್ಲ ಅಂತ. ಅಲ್ಲಿ ಹೋಗಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಜಾಯ್ನ್ ಆದಾಗ 16 ಕಿಲೋಮೀಟರ್ ನೀವು ಓಡಬೇಕಂದ್ರೆ ನಗತಿದ್ವಿ, 16 ಕಿಲೋಮೀಟರ್ ಓಡೋಕ್ಕಾಗತ್ತಾ ಅಂತಂದು ಆ ಒಂದು ಮೆಂಟಲ್ ಬ್ಯಾರಿಯರ್ ಇರ್ತಿತ್ತು. 1 ವರ್ಷದಲ್ಲಿ ಏನೇನು ಕಲಿಸ್ಬೇಕು ಅವ್ರು, ನಿಮಗೆ ಮಿಲಿಟರಿ ಹಿಸ್ಟ್ರಿ ಕಲಿಸ್ಬೇಕು, ಮಿಲಿಟರಿ ಟ್ಯಾಕ್ಟಿಕ್ಸ್ ಕಲಿಸ್ಬೇಕು, ವೆಪನ್ಸ್ ಹೇಗೆ ಯೂಸ್ ಮಾಡೋದನ್ನು ಕಲಿಸ್ಬೇಕು, ಹಾರ್ಸ್ ರೈಡಿಂಗು, ಸ್ವಿಮ್ಮಿಂಗು, ಯೋಗ, ಬಾಕ್ಸಿಂಗು, ಇವು ನೇಮ್ ಅ ಥಿಂಗ್ ಅದನ್ನು ಕಲಿಸ್ಬೇಕು.